ಬೆಳಗಿನ ಬೆಳಕು. ಯೆಹೋವನ ಮುಂದಿರುವ ರೊಟ್ಟಿ. ಭಾಗ 1. ಲೇವಿಕಾಂಡ 24:5-9. ನಿನ್ನೆ ನಮ್ಮ ದೃಷ್ಟಿಯು ಯೆಹೋವನ ಆಲಯದಲ್ಲಿದ್ದ ದೀಪಸ್ತಂಭ ಮತ್ತು ಎಣ್ಣೆಯ ಮೇಲಿತ್ತು. ದೀಪವು ಉರಿಯುತ್ತಿತ್ತು, ಆದರೆ ಅಲ್ಲಿ ದೀಪವು ಒಂದೇ ಇರಲಿಲ್ಲ. ಪವಿತ್ರ ಸ್ಥಳದಲ್ಲಿ ಒಂದು ಮೇಜು ಇತ್ತು ಮತ್ತು ಆ ಮೇಜಿನ ಮೇಲೆ ರೊಟ್ಟಿ ಇತ್ತು. ಯೆಹೋವನು ತನ್ನ ಸನ್ನಿಧಿಯಲ್ಲಿ ಬೆಳಕನ್ನು ಬಯಸಿದಂತೆ ರೊಟ್ಟಿಯನ್ನು ಬಯಸಿದ್ದನು. ಲೇವಿಕಾಂಡ 24:5-9 ಯೆಹೋವನು ಮೋಶೆಗೆ ಪ್ರತಿ ವಾರವೂ ಬಿಡುವಿಲ್ಲದೆ ತನ್ನ ಮುಂದೆ ಇಡಬೇಕಾದ ಈ ರೊಟ್ಟಿಗಳ ಬಗ್ಗೆ ಹೇಳುತ್ತಾನೆ. ಇದನ್ನು ಸನ್ನಿಧಿ ರೊಟ್ಟಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇವು ಸದಾ ಯೆಹೋವನ ಮುಂದೆ ಇರುತ್ತಿದ್ದವು. ಅಂದರೆ ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಮತ್ತು ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ಒಡಂಬಡಿಕೆಯ ಸಂಕೇತವಾಗಿದೆ ಎಂದು ಸದಾ ಸಾರುವಂತೆ ಇವು ಇರುತ್ತಿದ್ದವು. ಲೇವಿಕಾಂಡ 24ನೇ ಅಧ್ಯಾಯವು ಯೆಹೋವನು ಹೇಳುವಂತೆ 12 ರೊಟ್ಟಿಗಳನ್ನು ಉತ್ತಮವಾದ ಹಿಟ್ಟಿನಿಂದ ತಯಾರಿಸಬೇಕಿತ್ತು. ಪ್ರತಿ ರೊಟ್ಟಿಯು ಒಂದು ನಿರ್ದಿಷ್ಟ ಅಳತೆಯನ್ನು ಹೊಂದಿರಬೇಕು. ಅಂದರೆ ಪ್ರತಿ ರೊಟ್ಟಿಗೆ 2 ಏಫಾ ಹಿಟ್ಟು ಇರಬೇಕು. ನಂತರ ಈ ರೊಟ್ಟಿಗಳನ್ನು ಯೆಹೋವನ ಮುಂದೆ ಇರುವ ಶುದ್ಧವಾದ ಮೇಜಿನ ಮೇಲೆ ಕ್ರಮವಾಗಿ ಜೋಡಿಸಬೇಕು. ಆ ಕ್ರಮವು ಹೀಗಿದೆ: 6 ರೊಟ್ಟಿಗಳಂತೆ 2 ಸಾಲುಗಳು. ನಂತರ ಪ್ರತಿ ರೊಟ್ಟಿಯ ಜೊತೆಗೆ ಜ್ಞಾಪಕಾರ್ಥ ಭಾಗವಾಗಿ ಶುದ್ಧವಾದ ಸಾಂಬ್ರಾಣಿಯನ್ನು ಇರಿಸಬೇಕು ಮತ್ತು ಆ ಸಾಂಬ್ರಾಣಿಯನ್ನು ಯೆಹೋವನಿಗೆ ಅರ್ಪಣೆಯಾಗಿ ದಹಿಸಬೇಕು. ಪ್ರತಿ ಸಬ್ಬತ್ ದಿನದಂದು ಹಳೆಯ ರೊಟ್ಟಿಗಳನ್ನು ತೆಗೆದು ಹೊಸ ರೊಟ್ಟಿಗಳನ್ನು ಇರಿಸಬೇಕು. ತೆಗೆದ ರೊಟ್ಟಿಗಳು ಆರೋನ್ ಮತ್ತು ಅವನ ಪುತ್ರರಿಗೆ ಪವಿತ್ರ ಸ್ಥಳದಲ್ಲಿ ತಿನ್ನಲು ಆಹಾರವಾಗುತ್ತದೆ. ಈ ರೊಟ್ಟಿಗಳನ್ನು ಹೇಗೆ ಸಿದ್ಧಪಡಿಸಲಾಗುತ್ತಿತ್ತು? ವಾಕ್ಯದ ಪ್ರಕಾರ ಸರಳವಾದ ಉತ್ತರವೆಂದರೆ ಪ್ರತಿ ರೊಟ್ಟಿಗೆ ಉತ್ತಮವಾದ ಹಿಟ್ಟನ್ನು ಹಳೆದು ಬೇಯಿಸಿ ಯೆಹೋವನ ಮುಂದೆ ಜೋಡಿಸಲಾಗುತ್ತಿತ್ತು. ನ್ಯಾಯ ಪ್ರಮಾಣವು ಯೆಹೋವನ ಅಗತ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆಯೇ ಹೊರತು ಹಿಟ್ಟನ್ನು ಕಲಸುವ ಅಥವಾ ಆಕಾರ ನೀಡುವ ಪ್ರತಿ ಹಂತದ ಮೇಲಲ್ಲ. ಆದರೂ ನಾವು ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಉತ್ತಮವಾದ ಹಿಟ್ಟು ಎಂದರೆ ಕಲ್ಲು, ಹೊಟ್ಟು ಅಥವಾ ಒರಟಾದ ಭಾಗಗಳಿಲ್ಲದೆ ಚೆನ್ನಾಗಿ ಜರಡಿ ಹಿಡಿದು ಸ್ವಚ್ಛಗೊಳಿಸಿದ ಹಿಟ್ಟು ಎಂದರ್ಥ. ಇದು ಆ ರೊಟ್ಟಿಯ ಬಗ್ಗೆ ವಹಿಸುತ್ತಿದ್ದ ಕಾಳಜಿ ಮತ್ತು ಗೌರವವನ್ನು ತೋರಿಸುತ್ತದೆ. ಇದು ಸಾಮಾನ್ಯ ರೊಟ್ಟಿಯಲ್ಲ, ಇದು ಯೆಹೋವನ ಆಲಯಕ್ಕಾಗಿ ಪೂರ್ಣ ಗಮನ ನೀಡಿ ತಯಾರಿಸಿದ ಗೌರವದ ರೊಟ್ಟಿ. ಹಿಟ್ಟನ್ನು ಅಳೆದ ನಂತರ ಅದನ್ನು ಕಲಸಿ ಬೇಯಿಸಲಾಗುತ್ತಿತ್ತು. ಮೇಜಿನ ಮೇಲೆ ಹಸಿ ಹಿಟ್ಟನ್ನು ಇಡುತ್ತಿರಲಿಲ್ಲ. ಬದಲಿಗೆ ಮೊದಲೇ ಬೇಯಿಸಿದ ರೊಟ್ಟಿಗಳನ್ನು ಕ್ರಮವಾಗಿ ಜೋಡಿಸಲಾಗುತ್ತಿತ್ತು. ಯಾರು ಇದನ್ನು ಸಿದ್ಧಪಡಿಸುತ್ತಿದ್ದರು? ಲೇವಿಕಾಂಡ 24 ಮೋಶೆಯೊಂದಿಗೆ ಮಾತನಾಡುತ್ತದೆ ಮತ್ತು ಆರೋನ್ ಹಾಗೂ ಅವನ ಪುತ್ರರು ಇದನ್ನು ತಿನ್ನುವ ಬಗ್ಗೆ ಹೇಳುತ್ತದೆ. ಆದ್ದರಿಂದ ಇದರ ಜವಾಬ್ದಾರಿ ಯಾಜಕ ವ್ಯವಸ್ಥೆಗೆ ಸೇರಿದ್ದಾಗಿತ್ತು. ಆದರೂ ಮತ್ತೊಂದು ವಾಕ್ಯವು ಈ ವಾರದ ಕೆಲಸದ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಪೂರ್ವಕಾಲ ವೃತ್ತಾಂತ 9:32 ಕೋಹತ್ಯನ ಪುತ್ರರಾದ ಕೆಲವು ಲೇವಿಯರನ್ನು ಪ್ರತಿ ಸಬ್ಬತ್ ದಿನದಂದು ಈ ಸನ್ನಿಧಿ ರೊಟ್ಟಿಗಳನ್ನು ಸಿದ್ಧಪಡಿಸಲು ನೇಮಿಸಲಾಗಿತ್ತು ಎಂದು ನಾವು ಓದುತ್ತೇವೆ. ಇದರ ಅರ್ಥ ಯಾಜಕರು ಎಲ್ಲಾ ದೈಹಿಕ ಕೆಲಸಗಳನ್ನು ಒಬ್ಬರೇ ಮಾಡುತ್ತಿರಲಿಲ್ಲ. ಇಡೀ ವ್ಯವಸ್ಥೆಯು ಒಂದು ಶರೀರದಂತೆ ಕೆಲಸ ಮಾಡುತ್ತಿತ್ತು. ಲೇವಿಯರು ತಮಗೆ ವಹಿಸಿದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ಮತ್ತು ಯಾಜಕರು ಈ ಪವಿತ್ರ ಸೇವೆಯನ್ನು ಮೇಲ್ವಿಚಾರಣೆ ಮಾಡಿ
ಯೆಹೋವನ ಅನುಮತಿಸಿದ ಪವಿತ್ರ ಭಾಗವನ್ನು ಸೇವಿಸುತ್ತಿದ್ದರು. ಹೀಗಾಗಿ ನಾವು ಇದನ್ನು ಹೀಗೆ ಕಲ್ಪಿಸಿಕೊಳ್ಳಬಹುದು. ಇಸ್ರಾಯೇಲ್ ಜನರು ಅಗತ್ಯವಿರುವ ಸಾಮಗ್ರಿಗಳನ್ನು ನೀಡುತ್ತಿದ್ದರು. ಲೇವಿಯರು ತಮ್ಮ ಜವಾಬ್ದಾರಿಯಂತೆ ಅದನ್ನು ಸಿದ್ಧಪಡಿಸುತ್ತಿದ್ದರು ಮತ್ತು ಯಾಜಕರು ಅದನ್ನು ಯೆಹೋವನ ಮುಂದೆ ಅರ್ಪಿಸಿ ನಂತರ ಪವಿತ್ರ ಸ್ಥಳದಲ್ಲಿ ಸೇವಿಸುತ್ತಿದ್ದರು. ಪದಾರ್ಥಗಳು ಯಾವುವು? ಲೇವಿಕಾಂಡ 24 ರೊಟ್ಟಿಗಳಿಗೆ ಕೇವಲ ಒಂದು ಪದಾರ್ಥವನ್ನು ಹೆಸರಿಸುತ್ತದೆ. ಉತ್ತಮವಾದ ಹಿಟ್ಟು, ನೀರು, ಉಪ್ಪು, ಎಣ್ಣೆ ಅಥವಾ ಹುಳಿಯ ಬಗ್ಗೆ ಇಲ್ಲಿ ಯಾವ ಉಲ್ಲೇಖವಿಲ್ಲ. ಆದ್ದರಿಂದ ನಾವು ಈ ಭಾಗದಲ್ಲಿ ಯೆಹೋವನು ಪಟ್ಟಿ ಮಾಡದ ಯಾವುದೇ ಹೆಚ್ಚುವರಿ ಪದಾರ್ಥಗಳನ್ನು ನಾವು ಸೇರಿಸಬಾರದು. ಸಾಂಬ್ರಾಣಿಯ ಹೆಸರನ್ನು ಹೇಳಲಾಗಿದೆ, ಆದರೆ ಅದನ್ನು ಹಿಟ್ಟಿನೊಂದಿಗೆ ಬೆರೆಸುವಂತೆ ಹೇಳಿಲ್ಲ. ಅದನ್ನು ರೊಟ್ಟಿಯ ಜೊತೆಗೆ ಜ್ಞಾಪಕಾರ್ಥವಾಗಿ ಇರಿಸಲಾಗುತ್ತಿತ್ತು. ಯಾಜಕರು ರೊಟ್ಟಿಯನ್ನು ತಿನ್ನುತ್ತಿದ್ದರು, ಆದರೆ ಸಾಂಬ್ರಾಣಿಯನ್ನು ಯೆಹೋವನಿಗೆ ದಹಿಸಲಾಗುತ್ತಿತ್ತು. ಇದು ಮಾತ್ರ ಮುಖ್ಯವಾಗಿದೆ. ರೊಟ್ಟಿಯು ಯಾಜಕರಿಗೆ ಆಹಾರವಾಗಿ ಉಳಿದರೆ ಸಾಂಬ್ರಾಣಿಯು ಸುಗಂಧವಾಗಿ ಯೆಹೋವನ ಬಳಿಗೆ ಏರುತ್ತಿತ್ತು. ಈ ರೊಟ್ಟಿಗಳ ಗಾತ್ರ ಎಷ್ಟಿತ್ತು? ಲೇವಿಕಾಂಡವು ಒಂದು ರೊಟ್ಟಿಗೆ 2 ದಶಮಾಂಶದಷ್ಟು ಏಫಾ ಹಿಟ್ಟು ಇರಬೇಕು ಎಂದು ಹೇಳುತ್ತದೆ. ಇದು ಸಾಕಷ್ಟು ದೊಡ್ಡ ಗಾತ್ರದ ರೊಟ್ಟಿ. ಒಂದು ಏಫಾ ಎಂದರೆ ಸುಮಾರು 22 ಲೀಟರ್ ಎಂದು ಅಂದಾಜಿಸಲಾಗಿದೆ. ಈ ಲೆಕ್ಕದಂತೆ ಒಂದು ರೊಟ್ಟಿಗೆ ಸುಮಾರು 4.4 ಲೀಟರ್ ಹಿಟ್ಟು ಬೇಕಾಗುತ್ತದೆ. ಹಿಟ್ಟಿನ ತೂಕವು ಅದರ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿದ್ದರೂ ಸರಿಸುಮಾರು ಒಂದು ರೊಟ್ಟಿಗೆ 2.2 ರಿಂದ 2.6 ಕಿಲೋಗ್ರಾಂ ಹಿಟ್ಟು ಬೇಕಾಗುವುದು. ರೊಟ್ಟಿಗೆ ನೀರನ್ನು ಬೆರೆಸಿದಾಗ ಅದು ಹಿಟ್ಟಿನ ತೂಕಕ್ಕಿಂತ ಹೆಚ್ಚಾಗುತ್ತದೆ. ಹೀಗಾಗಿ ಬೇಯಿಸಿದ ಒಂದು ರೊಟ್ಟಿಯ ತೂಕ ಸುಲಭವಾಗಿ 3 ರಿಂದ 4 ಕಿಲೋಗ್ರಾಂ ಇರಬಹುದು. ಇವು ಸಣ್ಣ ರೊಟ್ಟಿಗಳಲ್ಲ, ಇವು ಪವಿತ್ರ ಮೇಜಿನ ಮೇಲಿಡುತ್ತಿದ್ದ ಸಮೃದ್ಧಿ ಮತ್ತು ಸಮರ್ಪಣೆಯನ್ನು ತೋರಿಸುವ ಭಾರವಾದ ರೊಟ್ಟಿಗಳಾಗಿದ್ದವು. 12 ರೊಟ್ಟಿಗಳು ಹೇಗೆ? ಇದರ ಅತ್ಯಂತ ಬಲವಾದ ಅರ್ಥವೆಂದರೆ 12 ಗೋತ್ರಗಳು. ಇಸ್ರಾಯೇಲ್ ಒಂದು ರಾಷ್ಟ್ರವಾಗಿದ್ದರೂ ಯೆಹೋವನು ಅವರನ್ನು 12 ಗೋತ್ರಗಳಾಗಿ ರೂಪಿಸಿದನು. ಈ 12 ರೊಟ್ಟಿಗಳು ಇಡೀ ಇಸ್ರಾಯೇಲ್ ಯೆಹೋವನ ಮುಂದೆ ಪ್ರತಿನಿಧಿಸಲ್ಪಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದವು. ಕೇವಲ ಯಾಜಕರು ಮಾತ್ರವಲ್ಲ, ಕೇವಲ ಬಲಶಾಲಿ ಗೋತ್ರದವರು ಮಾತ್ರವಲ್ಲ, ಅಥವಾ ಕೇವಲ ಅತ್ಯಂತ ನಂಬಿಗಸ್ತ ಕುಟುಂಬಗಳವರು ಮಾತ್ರವಲ್ಲ. ಯೆಹೋವನ ಸನ್ನಿಧಿಯಲ್ಲಿ 12 ಗೋತ್ರಗಳು ರೊಟ್ಟಿಗಳ ರೂಪದಲ್ಲಿ ಪ್ರತಿನಿಧಿಸಲ್ಪಟ್ಟಿದ್ದವು. ಆ ರೊಟ್ಟಿಯು ಮೌನವಾಗಿ ಹೀಗೆ ಒಪ್ಪಿಕೊಳ್ಳುತ್ತಿತ್ತು: ನಾವು ಯೆಹೋವನ ಪೋಷಣೆಯಿಂದ ಬದುಕುತ್ತಿದ್ದೇವೆ. ನಾವು ಆತನ ಜನವಾಗಿ ಆತನ ಮುಂದೆ ನಿಂತಿದ್ದೇವೆ. ಇದಕ್ಕಾಗಿಯೇ ಇದನ್ನು ಸನ್ನಿಧಿ ರೊಟ್ಟಿ ಎನ್ನಲಾಗುತ್ತದೆ. ಇದು ಕೇವಲ ತಿನ್ನುವ ರೊಟ್ಟಿಯಲ್ಲ, ಒಂದು ಸಂದೇಶವನ್ನು ನೀಡುವ ರೊಟ್ಟಿ. ಯೆಹೋವನ ಮುಂದಿರುವ ಶುದ್ಧವಾದ ಮೇಜಿನ ಮೇಲೆ ಇವುಗಳನ್ನು ಇರಿಸಲಾಗಿತ್ತು ಎಂದು ಲೇವಿಕಾಂಡ 24 ಹೇಳುತ್ತದೆ. ಈ ಮೇಜು ಎಲ್ಲಿದೆ ಎಂದು ವಿಮೋಚನಕಾಂಡ 40:22 ರಿಂದ 23 ಪ್ರಕಾರ ಈ ರೊಟ್ಟಿಗಳನ್ನು ಇರಿಸುವ ಮೇಜು ದೇವ ದರ್ಶನದ ಗುಡಾರದ ಉತ್ತರ ದಿಕ್ಕಿನಲ್ಲಿ ತೆರೆಯ ಹೊರಭಾಗದ ಪವಿತ್ರ ಸ್ಥಳದಲ್ಲಿತ್ತು. ಈ ರೊಟ್ಟಿಗಳು ಬಯಲು ಪ್ರದೇಶದಲ್ಲಿ ಇರುತ್ತಿರಲಿಲ್ಲ. ಅವುಗಳನ್ನು ಅತ್ಯಂತ ಸುರಕ್ಷಿತವಾದ, ಪವಿತ್ರವಾದ ಮತ್ತು ನಿರ್ಬಂಧಿತ ಪ್ರದೇಶದಲ್ಲಿ ಇರಿಸಲಾಗಿತ್ತು. ಅಲ್ಲಿ ಕೇವಲ ಯಾಜಕರಿಗೆ ಮಾತ್ರ ಪ್ರವೇಶವಿತ್ತು. ಈ ರೊಟ್ಟಿಗಳು ಸಬ್ಬತ್ನಿಂದ ಸಬ್ಬತ್ವರೆಗೆ ಪೂರ್ಣ 1 ವಾರ ಮೇಜಿನ ಮೇಲಿರುತ್ತಿದ್ದವು. ನಂತರ ಹೊಸ ರೊಟ್ಟಿಗಳನ್ನು ಇರಿಸಲಾಗುತ್ತಿತ್ತು. 1 ಸಾಮುವೇಲ 21:6 ಹಳೆಯ ರೊಟ್ಟಿಯನ್ನು ತೆಗೆದು ಬಿಸಿ ರೊಟ್ಟಿಯನ್ನು ಇರಿಸುವ ವಾರಕ್ಕೊಮ್ಮೆ ನಡೆಯುವ ಈ ಕ್ರಮವನ್ನು ಉಲ್ಲೇಖಿಸಲಾಗಿದೆ. ಹೀಗೆ ರೊಟ್ಟಿಗಳು ಸುಮಾರು 7 ದಿನಗಳ ಕಾಲ ಅಲ್ಲಿರುತ್ತಿದ್ದವು ಮತ್ತು ಇದು ನಿರಂತರ ಚಕ್ರವಾಗಿತ್ತು. ತೆಗೆದ ನಂತರ ಆ ರೊಟ್ಟಿಗಳನ್ನು
ತಿನ್ನಬೇಕೆಂದು ನಿಯಮವಾಗಿತ್ತು. ಇದು ಯಾಜಕರಿಗೆ ಸೇರಿದ್ದರಿಂದ ಹಸಿವಾದಾಗಲೆಲ್ಲ ತಿನ್ನುವ ಸಾಮಾನ್ಯ ಆಹಾರದಂತಿರಲಿಲ್ಲ. ಇದನ್ನು ಪವಿತ್ರ ಭಾಗವಾಗಿ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ತಿನ್ನಬೇಕಿತ್ತು. ಇದು ನಮಗೊಂದು ಪಾಠ ಕಲಿಸುತ್ತದೆ. ಪವಿತ್ರ ವಿಷಯಗಳನ್ನು ನಾವು ಸಾಧಾರಣವಾಗಿ ಕಾಣಬಾರದು. ಲೇವಿಕಾಂಡ 24:9 ಅವರು ಅದನ್ನು ಪವಿತ್ರ ಸ್ಥಳದಲ್ಲಿ ತಿನ್ನಬೇಕು ಎಂದು ಹೇಳುತ್ತದೆ. ಅಂದರೆ ಪವಿತ್ರಾಲಯದ ಆವರಣದೊಳಗೆ ಮಾತ್ರ, ಮನೆಯಲ್ಲ ಅಥವಾ ಬೇರೆ ಮೇಜಿನ ಮೇಲಲ್ಲ. ಯೆಹೋವನೇ ಆ ಎಲೆಯನ್ನು ನಿಗದಿಪಡಿಸಿದನು. ದಾವೀದನು ತುರ್ತು ಪರಿಸ್ಥಿತಿಯಲ್ಲಿ ಪವಿತ್ರ ರೊಟ್ಟಿಯನ್ನು ತಿಂದ ಘಟನೆಯು 1 ಸಾಮುವೇಲ 21 ಪ್ರಸಿದ್ಧವಾಗಿದೆ. ಆದರೆ ಅದು ಸಾಮಾನ್ಯ ನಿಯಮವಲ್ಲ, ಬದಲಿಗೆ ಅನಿವಾರ್ತೆಯ ಕ್ಷಣವಾಗಿತ್ತು. ಸಾಮಾನ್ಯ ಆಜ್ಞೆ ಸ್ಪಷ್ಟವಾಗಿದೆ. ಪವಿತ್ರ ರೊಟ್ಟಿಯನ್ನು ಯೆಹೋವನು ನೇಮಿಸಿದವರು ಪವಿತ್ರ ಸ್ಥಳದಲ್ಲಿ ಮಾತ್ರ ಸೇವಿಸಬೇಕು. ಯೆಹೋವನ ಚಿತ್ತವಿದ್ದರೆ ಮುಂದಿನ ಭಾಗದಲ್ಲಿ ಈ ಯೆಹೋವನ ಮುಂದಿರುವ ರೊಟ್ಟಿ ಹೊಸ ಒಡಂಬಡಿಕೆಯಲ್ಲಿನ ಆಳವಾದ ಸತ್ಯಗಳಿಗೆ ಹೇಗೆ ದಾರಿದೀಪವಾಗಿದೆ ಎಂಬುದನ್ನು ಕಲಿಯೋಣ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.